ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಮಾಡ್ಬೋದಾದಂಥ ಬೆಲ್ಲದ ಪಾಕದ ಬಾದುಷಾನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಹೇಗೆ ಮಾಡ್ಬೋದು, ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು, ಮಕ್ಕಳಿಗೆ ಬೆಲ್ಲ ಕೊಡೋದ್ರಿಂದ ಐರನ್ ಕಂಟೆಂಟ್ಸ್ ಹೆಚ್ಚಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಸಕ್ಕರೆ ಬದಲಿ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ತೊಗೊಂಡಿರೋದು ಮೈದಾ 3/4 ಕಪ್ಪಷ್ಟು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಮೈದಾನ 3/4 ಕಪ್ಪಷ್ಟು ತೊಗೋತಾ ಇದ್ದೀನಿ. ಇದಾದಮೇಲೆ ನಾನು ತೊಗೊತಾ ಇರೋದು ಚಿರೋಟಿನೂ ಅಷ್ಟೇ 3/4 ಕಪ್ಗಿಂತ ಸ್ವಲ್ಪ ಕಡಿಮೆ, ಅಂದರೆ 1-2 ಸ್ಪೂನ್ ಅಷ್ಟು ಕಮ್ಮಿಯಷ್ಟು ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸಕ್ಕರೆ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಏಲಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಇದ್ರ ಜೊತೆಗೆ 1-2-3 ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಸೊ ಪುಡಿ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಇಲ್ಲಪ್ಪ ನಮಗೆ ಸಕ್ಕರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಬೇಕಿದ್ರೆ 1/4 ಕಪ್ಪಷ್ಟು ಈಕ್ವಲ್ ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ನೀವು ಕಲ್ಸ್ಕೊಂಡು ಮಾಡಿಕೊಂಡ್ರೆ ನೀವು ಹಾಗೆ ತಿನ್ಬೋದು, ಪಾಕಕ್ಕೆ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹೊಂದಿಕೆ ಆಗೋ ತನಕನೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸೊ ನಾನಿಲ್ಲಿ 2 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಯಾಕಪ್ಪ ಹಾಕೋತಾ ಇದ್ದೀನಿ, ಈ ತುಪ್ಪ ಮನೆ ತುಪ್ಪನೇ, ಕಾಯಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ತುಪ್ಪನ ಹಾಕೋತಾ ಇದ್ದೀನಿ. ಜೊತೆಗೆ ಇದನ್ನು ಚೆನ್ನಾಗಿ ಅದರದ್ದು ತುಪ್ಪ ಹಾಕಿದ್ಮೇಲೆ ನಮಗೊಂದು ಸ್ವಲ್ಪ ಗಂಟು ಬರುತ್ತೆ, ಅದನ್ನು ಚೆನ್ನಾಗಿ ಕೈಯಾಡಿ. ಇಲ್ಲಿ ನಾನು ಹಾಲನ್ನ ಹಾಕೋತಾ ಇದ್ದೀನಿ. ಹಾಲು ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಜೊತೆಗೆ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬೋದು. ಬರೀ ಹಾಲಲ್ಲೇ ಕಲಿಸಿದ್ರೆ ಏನಾಗುತ್ತೆ, ಅದು ಕೆಲವೊಂದು ಸರಿ ತುಂಬ ಸಾಫ್ಟ್ ಆಗಿಬಿಟ್ಟು ಕ್ರಿಸ್ಪಿನೆಸ್ ಹೊರಟೋಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಸ್ವಲ್ಪನೇ ಹಾಕೊತಾ ಇರೋದು. ಹಾಲು ಮಾತ್ರ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಯೂಸ್ ಮಾಡಿ. ನೀರಲ್ಲೇ ನಾನು ಯೂಸ್ ಮಾಡ್ತಾ ಇರೋದು ನೋಡಿ. ಈ ರೀತಿ ಕಲಿಸ್ಕೊಳ್ತಾ ಹೋಗಿ, ಎಲ್ಲೂ ಗಂಟಾಗಬಾರ್ದು. ಸೊ ಈ ರೀತಿ ನೀವು ನಾದಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಬೇಕು ಅದು ನೋಡಿ ನೀವು ಹಾಲು ಅಥವಾ ನೀರು ಯಾವ ಥರ ಅದ್ರ ಮೇಲೆ ನೀವು ನೋಡಿ ಕಲಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಸಕ್ಕರೆ ಜಾಸ್ತಿ ಮಾಡ್ಕೊಂಡಂಗೆಲ್ಲ ನಮಗೆ ಬೆಲ್ಲದ ಪಾಕದ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಹಾಗೆ ಕುಡಿದು ಡ್ರೈ ಆಗಿ ತಿನ್ಕೋಬೋದು. ಸೊ 1 ಗಂಟೆ ಅಷ್ಟು ನಾನು ಎತ್ತಿಡೋಕ್ಕೆ ಪಾಕಕ್ಕೆ ಎತ್ತಿಡ್ತೀನಿ. ಸೊ ಅಷ್ಟರಲ್ಲಿ ನಾವೇನಾದರೂ ಬೆಲ್ಲದ ಪಾಕನ ಅಥವಾ ನಾವು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಸೊ 1 ಗಂಟೆ ಆಯಿತು ಅಥವಾ 2 ತಾಸಷ್ಟು ಆಗಿದೆ ಅನ್ನೋದಾದರೆ ಯಾವ ಥರ ಬಂದಿದೆ ನೋಡಿ, ಅಷ್ಟೇ ಸಾಫ್ಟ್ ಟೆಕ್ಸ್ಚರಲ್ಲಿ ನಮಗೆ ಸಿಕ್ಕಿದೆ. ಇದನ್ನು ನಾವಿವಾಗ ಸಣ್ಣ ಉಂಡೆಗಳಾದರೂ ಮಾಡಿಕೊಂಡು ಜಾಮೂನ್ ಥರನಾದರೂ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಜಾಮೂನ್ ಥರ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಬೆಲ್ಲದ ಪಾಕದಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಬಾದುಷಾ ಬೆಲ್ಲದ ಪಾಕದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಈ ಸಣ್ಣ ಉಂಡೆಗಳೆಲ್ಲ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನಾವು ಲೈಟಾಗಿ ನಾವು ಕಲಿಸ್ಕೊಂಡು ಉಂಡೆಗಳ ಥರ ಮಾಡ್ಕೋಬೇಕು, ಸಾಫ್ಟಾಗಿ. ಜಾಸ್ತಿ ಇದಕ್ಕೆ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಈಗ ನಾನು ಬೆಲ್ಲನ ಪಾಕಕ್ಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪಷ್ಟು ಪುಡಿ ಬೆಲ್ಲನ ನಾನು ತೊಗೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ಗಟ್ಟಿ ಬೆಲ್ಲ ಬೇಕಾದ್ರೂ ತಗೊಳ್ಳಿ. ಇದು ತುಂಬ ಕಾಯಬೇಕು ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಬೇಗ ಆಗುತ್ತೆ. ಸ್ವಲ್ಪ ಹೊತ್ತು ಕಾಯಿಸಿದ್ರು ಕೂಡ ಬೆಲ್ಲ ಆಗುತ್ತೆ. ಪಾಕ ಬಂತು. ಪಕ್ಕದಲ್ಲಿ ನಾನು ಕಾಯೋಕ್ಕಂತ ಎಣ್ಣೆನ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಸ್ವಲ್ಪನೇ ಒಂದೊಂದೇ ಹಾಕ್ತಾಯಿದ್ದೀನಿ. ಯಾವ ಥರ ಅದನ್ನು ಫುಲ್ಲು ತುಂಬ ಆಯಿಲು ಕೂಡ ನಾನಿಲ್ಲಿ ಬಳಸಿಲ್ಲ, ಜಸ್ಟ್ ಡಿಪ್ ಆಗೋವಷ್ಟು ಮಾತ್ರ ನಾನು ಎಣ್ಣೆನ ತಗೊಂಡಿದ್ದೀನಿ. ಯಾವ ಥರ ಇದು ರೆಡಿ ಆಯಿತು ನೋಡಿ. ಈ ರೀತಿ ರೆಡಿ ಆದಮೇಲೆ ನಾನು ಇದನ್ನು ಕಾದು ಆರಿಸಿರ್ತಕ್ಕಂತಹ ಬೆಲ್ಲದ ಪಾಕಕ್ಕೆ 1-2 ತಾಸಷ್ಟು ನಾವು ಹಾಕಿದ್ರೆ ನಮಗೆ ಬೆಲ್ಲದ ಪಾಕದ ಬಾದುಷಾ ರೆಡಿ ಆಗುತ್ತೆ. ಎಷ್ಟು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ನೀವೇ ನೋಡ್ಕೊಳ್ಳಿ. ನಾನು ಸ್ವಲ್ಪನೇ ಪಾಕ ತೊಗೊಂಡಿರೋದು, ಕಾಸಿರೋದ್ರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಇನ್ನು ಮಿಕ್ಕಿದ್ದು ಎತ್ತಿಟ್ಟಿದ್ದೀನಿ. ನೀವು ಫುಲ್ಲು ಡಿಪ್ ಮಾಡೋದಿದ್ರೂ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಆ ಥರ ಬೇಕಿದ್ದರೂ ಮಾಡ್ಕೋಬೋದು. ಸೊ 2-3 ಅವರ್ ಬಿಟ್ಟರೆ ಪಾಕ ಎಲ್ಲ ಯಾವ ಥರ ಹೀರ್ಕೊಂಡು ಎಷ್ಟು ಚೆನ್ನಾಗಿ ನಮಗೆ ಬೆಲ್ಲದ ಪಾಕದ ಬಾದುಷಾ ರೆಡಿ ಆಯಿತು ಅನ್ನೋದು ನೀವು ನೋಡ್ಕೋಬೋದು.
ತುಂಬ ಲೇಯರ್ ಎಲ್ಲ ಮಾಡಬೇಕು ಅನ್ನೋದೆಲ್ಲ ತುಂಬ ಕಷ್ಟ ಅದೆಲ್ಲ ಏನಿಲ್ಲ. ಆರಾಮಾಗಿ ನಾವು ಈ ಥರ ಕೂಡ ಮಾಡ್ಕೋಬೋದು. ಇದನ್ನು ರೌಂಡಾಗಿ ಮಾಡಿದ್ರೆ ಜಾಮೂನ್ ಆಗುತ್ತೆ, ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು ತಿನ್ಬೋದು. ಸೊ ಇದೇ ಥರ ನಾನು ಹೆಚ್ಚೆಚ್ಚಾಗಿ ಇನ್ನೂ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಟ್ರೆಡಿಷ್ನಲ್ ವೀಡಿಯೋಸ್ನ ನನಗೆ ಮಾಡಬೇಕು ಅನ್ನೋದು ಇಷ್ಟ. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್.